ನಾನು ಅದಕ್ಕೆ ಬತ್ತ ಸುಮ್ಮನಾಗ್ಬಿಟ್ಟೆನಾ ಈಗ. ಎಷ್ಟಂತ ಹೇಳೋದು ಒಬ್ಬ ಮನುಷ್ಯಗೆ. ನಾವು ಒಂಥರ ಮತ್ತೆ ಮಾತಾಡ್ಸ್ತಾ ಹೋದಂಗೂ ಅವ್ರ ಮನಸ್ಸಿಗೇನೋ ಅವ್ರ ದೊಡ್ಡಸ್ತಿಗೆ ಮಾತಾಡ್ಸ್ತಾ ಹೋಗ್ತೀನಿ ಅಂತ ಲೆಕ್ಕ ಹಾಕ್ಯಾರೇನ. ದೊಡ್ಡಸ್ತಿಗೆ ಅಂತ ಇವರು 2 ಬಿಟ್ಟು 4ರಷ್ಟು ರಘುವೀರಣ್ಣ ಗದಿಯಲ್ಲ, ಅವ್ರು ಏನಾರು ಒಂದು ಚೂರು ತೋರಿಸ್ಕಿತಾರ ಅಂಥವ್ರನ್ನ ಕಂಡ್ರೆ ಆಗಲ್ಲ ಇವರಿಗೆ. ನಾನು ಹೇಳಿ ಸಾಕಾತ ಮರೆಯ. ರಘುವೀರಣ್ಣ ಆ ಥರ ಅಲ್ಲ, ಅವ್ರ ಮನಸ್ಸು ಭಾಳ ಒಳ್ಳೆಯದು ಅಂತ. ಇಲ್ಲಂತೆ, ಅವ್ರಿಗೆ ಅಹಂಕಾರ ಅಂತೆ, ಶ್ರೀಮಂತಿಗೆ ಅಂತೆ, ಹಂಗಂತೆ ಹಿಂಗಂತೆ. ಇವ್ರು ಏನು ಅಂತ ಇವ್ರು ಯೋಚನೆ ಮಾಡಲ್ಲ, ಬರೀ ಬೇರೆಯವ್ರ ತಪ್ಪು ಹುಡ್ಕೋದು. ಅದು ಹೆಂಗೆ ಏಗ್ತಾರೇನೋ ಆ ಸೀತಕ್ಕ ಇವ್ರ ಕೈಲಿ. ಅವರಾಗಿದ್ದಕ್ಕೆ ಸಂಸಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಂಗಿದ್ದರ ಮನೆ ಆಗಿದ್ರೆ ಇಷ್ಟೊತ್ತಿಗೆ ಏನೋ ಒಂದು ಗತಿ ಕಂಡಿರ್ತಿತ್ತು. ಇವತ್ತು ನೋಡು, ಅಷ್ಟು ಹೇಳಿನಿ ನಾನು. ತೋಟದಿಂದ ಹೋಗೋರು ಸಿಕ್ಕಿದ್ರಪ್ಪ, ಸಾಯಂಕಾಲ ಸುರಿಗೆ ಅನಿಲನ್ನು ಬರೋಕ್ಕೆ ಹೇಳಿನಿ. ಸುಮಾರು ದಿವಸ ಆಗಿದೆ ಒಟ್ಟಿಗೆ ಕೂತು ಮಾತಾಡಿದೆ, ಬನ್ನಿ ಅಂತ ಹೇಳಿನಿ. ನೋಡಿ ಇಷ್ಟೊತ್ತಾದರೂ ಪತ್ತಿಕ್ಕಿಲ್ಲ. ಈಗ ಒಂದು ಸತಿ ನಾವೆಲ್ಲ ಲೆಕ್ಕಾಚಾರ ಮಾಡ್ಕೊಂಡಿದ್ರೆ ಇನ್ನು ಸಣ್ಣ ಪುಟ್ಟ ಅದು ಇದು ಫಂಕ್ಷನ್ ಶುರು ಆಗ್ತವೆ, ಆರ್ಡ್ರ್ ಜಾಸ್ತಿ ಬರ್ತವೆ. ಈ ಲೆಕ್ಕನೇ ನಾವು ಪೆಂಡಿಂಗ್ ಇಟ್ಕೊ ಕೂತಿದ್ರೆ ಲೆಕ್ಕ ಮಾಡೋಣ ಅನ್ನೋಷ್ಟೊತ್ತಿಗೆ ಮಾಡಲ್ಲ. ಕಡೆಗೆ ಯಾವತ್ತಾರು ಒಂದಿನ ಅಯ್ಯೋ ಆ ಲೆಕ್ಕ ಹಂಗೆ ಮಾಡಬೇಕಿತ್ತು, ಈ ಲೆಕ್ಕ ಹಿಂಗೆ ಮಾಡಬೇಕಿತ್ತು ಅನ್ನೋಕ್ಕೆ ಶುರು ಮಾಡ್ತಾರೆ. ಯಾಕಾರು ಹಿಂಗೆ ಮಾಡ್ತಾರೇನೋ. ಹ್ಞೂ ಪಾಪಣ್ಣಣ್ಣ, ಅದೇನೋ ಹೌದು. ನಾನು ಒಂದೊಂದು ಸರಿ ಸುಧಾರಿಸ್ಕೋತೀನಿ. ಅಲ್ಲ, ನಾನು ತುಂಬ ಸಣ್ಣವನು ಬಿಡಿ ನಿಮ್ಮಿಬ್ಬರಿಗಿಂತ, ಹಾಗಾಗಿ ನೀವು ಏನು ಹೇಳಿದ್ರು ಕೇಳ್ಕೊಂಡು ಸುಮ್ಮನೆ ಇರೋದು ನಾನು ಒಳಗೆ. ಇವ್ರು ಅದನ್ನೇ ಒಂಥರ ಅಡ್ವಾಂಟೇಜ್ ಆಗಿ ತೊಗೊಳೋ ಥರ ಅದಾರೆ. ಇವ್ರಿಗೆ ಹೆದರೇ ಹಿಂಗೆ ಮಾಡ್ತೀನಿ ಅಂತ ತಿಳ್ಕೊಂಡಾರೆ ಏನೋ. ನಾನಂತೂ ಇನ್ನು ಜಾಸ್ತಿ ಹಚ್ಕೊಳಕ್ಕೆ ಹೋಗಲ್ಲಪ್ಪ. ಅವ್ರು ಮಾತಾಡ್ಸಿದ್ರೆ ಮಾತಾಡ್ತೀನಿ, ಇಲ್ಲದೆ ಇದ್ರೆ ಇಲ್ಲ. ಸುಮ್ಮನಿರ. ಹಂಗೊಂದು ವಯಸ್ಸಿಗೊಂದು ಬೆಲೆ ಕೊಡ್ಬೇಕ ಬೇಡ? ಏನೋ ಒಂದ್ಸತಿ ಅದು ಮತ್ತೆ ಏನಲ್ಲ, ಹಿಂದೆಲ್ಲ ನಮ್ಮಮ್ಮ ಹೇಳ್ತಿರ್ತದೆ. ಆವಾಗ ಈಗ ಗುಂಡಪ್ಪಣ್ಣವ್ರ ಮನೆ, ರಘುವೀರಣ್ಣವ್ರ ಮನೆ ಇವೇ ಒಂದು 2 ಮರದಲ್ಲಿ 2 ಮನೇಲಿ ಸ್ವಲ್ಪ ತೋಟ ಅಡಿಕೆ ಅಂತ ಅಂತಿದ್ದು ಅವ್ರವರಿಗೆ ಇದಂತೆ. ಈಗ ಎಷ್ಟಂದ್ರೂ ಒಂಥರ ರಘುವೀರಣ್ಣನ ಮನೆ ಕಂಡುಬಿಟ್ರೆ ಹಾಗೆ. ಅದು ರಘುವೀರಣ್ಣಗೆ ಹಂಗಿಲ್ಲ, ಎಲ್ಲರನ್ನೂ ಒಂದೇ ಸಮ ನೋಡ್ತಾರೆ. ಅದಕ್ಕೆ ಸರಿಯಾಗಿ ಅವಾಗವಾಗ ಹಿಂಗಿದ್ದೇ ಒಂದು ಎಂಥಾರು ಬ್ಯಾಡ್ರಿದ್ದಾಗದು. ಹೇಳಿದ್ರು ನೀವು ಅವ್ರ ಕಡೆ ಅಂತಾರೆ, ಅದಕ್ಕೆ ಸುಮ್ಮನೆ ಹಾಕಿದ್ದೀನಿ. ಆಗ ಅವ್ರ ಹತ್ರ ಜಾಸ್ತಿ ಮಾತಾಡೋದಕ್ಕೂ ಇವ್ರು ನಮ್ಮ ಹತ್ರ ಮಾತಾಡೋದು ಯಾಕೆ ಬಿಡ್ಬೇಕು? ಒಂದು ಸರಿ ಕೂತು ಲೆಕ್ಕಾಚಾರ ಆಗ್ಬೇಕು. ಇವರು ಹಿಂಗೆ ಮಾಡ್ತಾರೆ, ಎಂಥದಪ್ಪ. ಕಡಿಕೆ ನೀನು ಎಂಥದ್ದೇ ಲೆಕ್ಕ ಮಾಡೋ, ಅಲ್ಲಿ ಹಂಗಿರ್ಬೇಕಿತ್ತು, ಇಲ್ಲಿ ಹಿಂಗಿರ್ಬೇಕಿತ್ತು ಅಂತ ಹದ ಹೇಳ್ತಾರೆ ಅವರು. ಅಲ್ಲ, ರಘುವೀರಣ್ಣವ್ರ ಮನೆ ಇದು ಎಲ್ಲಿ ತನಕ ಬಂತ ಮರೆಯ? ಎಂಥ ಒಂಥರ ಪಿಕ್ಚರಲ್ಲಿ ಕೇಂಡಂಗೆ ಅದೀಯಪ್ಪ ನಂಗಂತೂ. ಏನೋ ಸದ್ಯಕ್ಕಂತೂ ಒಂದು ಸ್ವಲ್ಪ ಸಮಾಧಾನದಲ್ಲಿ ಅದರಿ. ಇನ್ನು ಮತ್ತೊಂದು ಸರಿ ಏನು ಶುರು ಆಗ್ಬೇಕ ಏನೋ. ಪಾಪ ರಘುವೀರ್ ಮಾವ ಹಂಗೆ ಏನಿದ್ರು ಹೇಳ್ಕಿತಾರೆ ನನ್ನ ಹತ್ರ. ಹೇಳ್ಕಿತಾರೆ ಅನ್ನೋದಕ್ಕಿಂತ ನಾನು ಹೋಗಿ ಕೇಳ್ತೀನಿ ಏನು ಎತ್ತ ಅಂತ. ಈಗ ಗುಂಡಪ್ಪ ಅವನು ಹಂಗಿದ್ದರೆ ನಮಗೆ ಹೇಳಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಕೂತ್ರೆ ಸೈ. ಒಂದು ಸರಿನೂ ಹೋಗಿ ಯೋಗಕ್ಷೇಮ ಕೇಳದೆ ಇದ್ದರೆ ಎಂತಕ್ಕೆ ಬಂದವ್ರು ಹೇಳ್ತಾರೆ. ಅದಾಗಲಿ ಅಂಕ. ಈಗ ಅವ್ರ ಮನೆ ಇದು ಎಲ್ಲಿ ತನಕ ಬಂತು? ಕಾರ್ತಿಕ್ ಮತ್ತೇನಾರು ಇದು ಮಾಡಿದ್ನಂತ. ಎಂತ ಮಾಡ್ತಾನೆ ಅವನ ಕೈಲಿ ಇನ್ನೇನಾಗಿದೆ? ಇದೊಂದು ಕೆಲಸನ ಬಿಟ್ಕೊ ಕೂತಾನೆ. ರಘುವೀರ್ ಮಾವಂತೂ ಕಂಡೀಷನ್ ಅಂದರೆ ಕಂಡೀಷನ್. ಯಾವ ಕಾರಣಕ್ಕೂ ಅವನಿಗೆ ವಾಪಸ್ ನನ್ನ ಕೆಲಸ ಬರೋಂಗೆ ಮಾಡಲ್ಲ. ಅವ್ನು ಸ್ವಲ್ಪ ನೆಪಳಿಲಿ ಅಂತಾರೆ. ನಂಗೂ ಹಾಗೆ ಅನ್ನಿಸ್ತದೆ ಈಗೀಗ ನೋಡೋ ತನಕ. ಅದಂತೂ ಹೋಗಲಿ, ಅವ್ರ ಮನೆಯಲ್ಲೇ ತಿಂದು ಉಂಡು ಅವರಿಗೆ ದ್ರೋಹ ಮಾಡ್ತಾ ಇದೆಯಲ್ಲ ಆ ಮಗ. ಅದು ಸುಟ್ಟು ಬಿದ್ದಿದೆ, ಅದ್ರ ಹೆಸರು ಅಂಥದ್ದೇನು. ನಂಗೆ ಆ ಮಗ ಸ್ವಲ್ಪ ಹಿಂಗೆ ಅನ್ನೋದು ಗೊತ್ತಿತ್ತ. ಯಾಕಂದರೆ ನಾನು ಸುಮಾರು ಸತಿ ನೋಡೀನಿ, ಅದು ಹುಡುಗರ ಜೊತೆ ಇದ್ದಿದ್ದನ್ನ ಸುಮಾರು ಸತಿ ನೋಡಿದ್ದೆ. ಅಲ್ಲ, ಹಂಗೆ ಹುಡುಗರ ಜೊತೆ ಇದ್ದು ಕೂಡಲೇ ಎಲ್ಲರನ್ನೂ ಕೆಟ್ಟರು ಅಂತ ಹೇಳೋಕ್ಕಾಗಲ್ಲ. ಇವ ಸ್ವಲ್ಪ ಅದ್ರ ಬ್ರೈನ್ ವಾಶ್ ಮಾಡೇನೆ. ಅದು ಅದ್ರ ಮದುವೆ ಟೈಮಲ್ಲೇನೋ ಹೆಲ್ಪ್ ಮಾಡಿದ್ನಂತಿವ. ಇವನ ಫ್ರೆಂಡೇ ಅಂತಲ್ಲ ಅದ್ರ ಗಂಡ. ಅದಕ್ಕೆ ನಾನು ಅವಾಗ ಹೆಲ್ಪ್ ಮಾಡಿ ಈಗ ನಂಗೆ ಈ ಥರದ್ದು ಏನಾದ್ರು ಉಪಕಾರ ಮಾಡಿ ಅಂತ ಕೇಳ್ಕೊಂಡಿದ್ದಂತೆ.
ಹಾಗಾಗಿ ಅದ್ರ ಗಂಡು ಹೋಗು ಅಂಥೇಳಿ ಬಂದಿದ್ದಂತ ಮತ್ತೆ ಅದು ಏನು ಮನಸ್ಪೂರ್ವಕವಾಗಿ ಏನು ಬಂದಿದ್ದಲ್ಲ. ಏನಾದರೂ ಸಾವು ಅರಿತದ ಮಾರಯ್ಯ. ನೆಟ್ಟಾಗಿ 3 ಅಡಿ ಇಲ್ಲ ಹಿಡ್ಕೊಂಡು ಅಳಿದ್ರೆ. ಅದು ನೋಡಿದ್ರೆ ಒಂದು ಉರಿಯೋದು ಅಂದ್ರೆ ನೀನು ಹೇಳ್ತೀಯ ಈಗ ಮದುವೆ ಇದಾಗಿ ಹೋಗ್ಯದೆ ಅಂತೀಯ. ನೋಡಿದ್ರೆ ಈಗೇನು ಹೈಸ್ಕೂಲಿಗೆ ಹೋಗ್ತದನಂತ ಕಾಣ್ತದೆ. ಇದು ಒಳ್ಳೆ ಕಥೆ ಆಯ್ತು ಪಾಪಣ್ಣಣ್ಣ ನಿಮ್ಮದು. ಎಂತ ಹಣೆ ಮೇಲೆ ಚೀಟಿ ಬರೆದು ಅಂಟಿಸ್ಕೊಳಕತ್ತದ ವರ್ಷ ಎಷ್ಟು ಅಂತ. ಹೋಗ್ಲಿ ಅದೆಂತ ಇಲ್ಲಿ ಚೋಟು ಬತ್ತೀನಿ ಅಂದಿದ್ನಪ್ಪ, ಇಷ್ಟೊತ್ತಾದ್ರೆ ಪತ್ತಿಕ್ಕಿಲ್ಲ. ಬತ್ತಾನೆ ಅವನಿಗೆ ಒಂದೆರಡು ಕೆಲಸ ಆದರೆ ಏನಾರು ಆತಿತ್ತು. ಅವನು ಬಿಸ್ನೆಸ್ಸೇ ಸುಮಾರು ಅದಾವೆ. ಅದ್ರ ಮಧ್ಯೆ ಆ ನರಸಿಂಹನ ಮಗಳ ಹತ್ರ ಯಾರು ಮಾತಾಡ್ತಾರನ ಏನು ಎತ್ತ ಅಂತ ನೋಡ್ತಿರ್ಬೇಕು. ಯಾವುದು ಮಾಡ್ತಾನೆ ಯಾವ್ದು ಬಿಡ್ತಾನೆ ಪಾಪ. ಪಾಪಣ್ಣಣ್ಣ ಬತ್ತ ನೀವು ಮಾತ್ರ ಭಾಳ ಕಿಂಡಲ್ ಮಾಡಿ ಮಾತಾಡೋದು ಕಲ್ತೀರಿ. ಏನೀಗ ಅವ್ನು ಹೇಳೇನ ಚೋಟು ನಿಮ್ಮ ಹತ್ರ ನಾನು ಕಾವಲು ಮಾಡ್ತೀನಿ ಅಂತ? ಸುಮ್ಮನೆ ಎಲ್ಲರನ್ನೂ ಒಂದೇ ಥರದಲ್ಲಿ ನೋಡಬಾರ್ದು. ನಂಗೆ ಗೊತ್ತ ಮಾರಯ್ಯ, ಏನು ಅವನ್ನೆಲ್ಲ ಬಾಯಿ ಬಿಟ್ಟು ಹೇಳ್ಬೇಕನ್ನ? ಹೇಳ್ತಾರ ಯಾರು ಹುಡುಗರು, ಅವ್ರ ಹಾವ ಭಾವ ನೋಡಿದ್ರೆ ಗೊತ್ತಾಗ್ತದೆ. ನೀ ಏನು ಬೇಕಾದ್ರೆ ಹೇಳು, ಆ ಮಗ ಏನ ಅಂತ ನಂಗೆ ಗೊತ್ತಿಲ್ಲ. ಇಮ್ಮು ಮಾತ್ರ ಭಾಳ ಹಚ್ಕೊಂಡಾನೆ ಅದನ್ನೇ ಮದುವೆ ಆಗೋದು ಅಂತಾನೆ ಅದಾನೆ. ನೋಡು ಬೇಕಾರೆ ಮತ್ತೆಲ್ಲಿದ್ರೆ ಹುಡುಗರು ಯಾವುದೋ ಒಂದು ಹುಡುಗಿ ಬಗ್ಗೆ ಅಷ್ಟೆಲ್ಲ ಇದು ಮಾಡಲ್ಲ. ಇದ್ರೂ ಇರ್ಬೋದು ಮಾರ, ನಂಗೆ ಗೊತ್ತಾಗಲ್ಲ. ಹುಡುಗಿಯರ ಬಗ್ಗೆ ನಂಗೆ ನಿಮ್ಮಷ್ಟು ತಿಳುವಳಿಕೆ ಇಲ್ಲ ನೋಡಿ. ಜಾಡ್ಸು ಒದ್ದುಬಿಟ್ಟೇನು ಹುಡುಗಿಯರ ಬಗ್ಗೆ ತಿಳುವಳಿಕೆ ಇಲ್ಲ ಅಂದರೆ. ನಾನೇನು ಹುಡುಗಿಯರ ಮಧ್ಯೆನೇ ಇರ್ತೀನಿ ನೋಡು, ಶ್ರೀಕೃಷ್ಣ ಪರಮಾತ್ಮ. ಇರ್ತಿದ್ರೆ ಏನೋ ಶಾರದಕ್ಕೆ ಬಿಡಲ್ಲ. ಈಗ ಸುಮ್ಮನೆ ತಮಸ್ಸಿ ಮಾಡಕ್ಕೆ ಒಂದಿದ್ದಾರೆ, ಎಲ್ಲಿ ಬತ್ತಾದಾನೆ ಚೋಟು. ಸುಮ್ಮನಿರು, ಬೇರೆ ಮಾತಾಡಿ ಹೇಳ್ತೀನಿ. ಅದು ಅಲ್ಲದೆ ನೀ ಹೇಳ್ತೀಯಲ್ಲ, ಶುರುವಿನಲ್ಲಿ ಏನು ನಮ್ಮ ಅಪ್ಪ ಹೇಳಿದಕ್ಕೆ ಹೋಗೋದು ಅಂಗಡಿಗೆ ನಂಗೊಂಚೂರು ಇಷ್ಟ ಇಲ್ಲ, ಹಂಗೆ ಹಿಂಗೆ ಹೇಳಿದ್ದು. ಈಗ ನೋಡು ಒಳ್ಳೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತದ ಅನ್ಕಣ. ಇದು ಮೊದಲೆಲ್ಲ ಪ್ರಭಾಕರ್ ಸ್ವಲ್ಪ ಏನಾರು ಹಿಡ್ತಿತ್ತೇನ, ಈಗ ಏನಿಲ್ಲ, ಪೂರ್ತಿ ಇವಂದೇ ಸುಪರ್ದಿ ತಗೊಂಡಾನೆ. ನಾವು ಅವನಂಗೆ ಇದು ಮಾಡ್ಬೋದು. ನಮ್ಮ ಮಧ್ಯದಲ್ಲಿ ಗುಂಡಪ್ಪ ಅಣ್ಣಂದು ಯಾಕಾರು ಹಿಂಗೆ ಮಾಡ್ತಾರೇನ? ಅಲ್ಲ, ನಂಗೆ ಸುಮ್ಮನಿರಕ್ಕೆ ಹೇಳ್ತೀನಿ, ನೀವೆಂತಕ್ಕೆ ಹಂಗೆ ಮಾತಾಡ್ತಿದ್ದೀರಿ? ಅವ ಇನ್ನೂ ಹಚ್ಚಿಗಲ್ಲದನ. ನಾ ಅದಕ್ಕೆ ಧೈರ್ಯದಲ್ಲಿ ಮಾತಾಡ್ತಾ ಇದ್ದಿದ್ದು. ಕೇಳು ನೋಡೋಣ ಬಿಸ್ನೆಸ್ ಹೆಂಗೆ ನಡೀತಾ ಇದೆ ಏನು ಎತ್ತ ಅಂತ. ನಾ ಕೇಳಿದ್ರೆ ಏನಾರು ತಿಳ್ಕೊತಾನೆ. ನಿನ್ನ ಮೇಲೆ ಭಾಳ ವಿಶ್ವಾಸ ಅದೇ ಅವನಿಗೆ. ವಿಶ್ವಾಸದ ಮನೆ ಹಾಳಾಗಿತ್ತು ಮಾತ್ರ. ನಂಗಂತೂ ಸಾಕು ಬೇಕಾಗಿದೆ. ಏನು ಮತ್ತೆ ಅನಿಲ್ ಅಣ್ಣ ಪಾಪಣ್ಣ ಮಾವ ಅಪರೂಪಕ್ಕೊಂದ್ಸರಿ ಮಾತಾಡಕ್ಕೆ ನಿಂತ್ಬಿಟ್ಟಿರಿ. ಅದು ನನ್ನ ಬೇರೆ ಬರೋಕ್ಕೆ ಹೇಳಿರಿ ಅನಿಲ್ ಅಣ್ಣ. ಏನು ವಿಷಯ ಏನು ಅಂಥೇಳಿ ಮತ್ತು ನಮ್ಮನ್ನೇ ಕೇಳಬೇಡ ಚೋಟು. ಎಲ್ಲ ಗೊತ್ತಿದ್ಕೊಂಡು ನೀನು ಈ ಥರ ಮಾಡ್ತೀಯ ಅಂತ ಅಂದ್ಕೊಂಡ್ಲ ನಾನು ಗೊತ್ತಾನ? ಎಂತ ಮಾಡೀನಿ ಅನಿಲ್ ಅಣ್ಣ ನಾನು? ಬೆಳ್ಳಿಗೆ ಅಪ್ಪ ಇಲ್ಲ, ನಾನೆಂತ ಮಾಡಲ? ನಾನೇನು ಮಾಡೀನಿ ಬೆಳ್ಳಿಗೆ? ಎಲ್ಲರೂ ಒಂದೊಂದು ಸತಿನಾರು ಮಾತಾಡ್ತಿದ್ದೆ. ಈಗ ಗಣಪತಿ ಫಂಕ್ಷನ್ ಅದು ಇದು ಅಂಥೇಳಿ ಅದು ನಂಗೆ ಸಿಕ್ಕದೆ ಎಷ್ಟು ದಿವಸ ಆಗಿದೆ ಗೊತ್ತಾ? ನಾನಂತೂ ಅದ್ರ ಜೊತೆ ಮಾತಾಡಲ್ಲಪ್ಪ. ನಿಮ್ಗೆ ಯಾರೋ ಏನೋ ಸುಳ್ಳು ಹೇಳ್ಯಾರೆ. ಎಂತ ಮಾಡಲ? ನರಸಿಂಹ ಅಲ್ಲಿ ಸಿಕ್ಕಿದ್ರು ಹೇಳಿದ್ರು ಗೊತ್ತಾನೋ, ನಿನ್ನ ಜೊತೆನೇ ತಾನೆ ಮರೆಯ ಹುಡುಗ, ಅವನಿಗೆ ಹಂಗಾರೆ ಬುದ್ಧಿ ಭಾಷೆ ಬೇಡನೋ? ಈಗ ದುಡಿಯೋ ವಯಸ್ಸಲ್ಲಿ ಎಂತಕ್ಕೆ ನನ್ನ ಮಗಳಿಗೆ ಇವನ್ನೆಲ್ಲ ಎಂತ ಕೊಡಿಸ್ಬೇಕು? ನಾನು ಮನೇಲಿ ಮಗಳಿಗೂ ಜೋರು ಮಾಡೇನಿ, ಇಂಥವೆಲ್ಲ ತಗೋಬರ್ಬೇಡ ಅಂಥೇಳಿ. ಬಹುಶಃ ಏನು ವಾಪಸ್ ಕೊಟ್ಟು ಬರ್ತದೇನೋ ಅಂತ ಹೇಳ್ಯಾರೆ. ಅಯ್ಯೋ ದೇವ್ರೇ ಅನಿಲಣ್ಣ, ನಾನು ಕೊಡಿಸಿದ್ರು ಒಂದು ಪಕ್ಷ ತಗೋತದೆ ಅಂತ ಮಾಡಿರಾ? ಇಲ್ಲದೆ ಹೋದ ಅಹಂಕಾರ ಅದಕ್ಕೆ. ಸಣ್ಣದೊಂದು ಸೂಜಿ ಕೊಡಿಸಿದ್ರು ಅದು ದುಡ್ಡು ಕೊಡ್ತದೆ ಗೊತ್ತಾನ? ನಾನು ಯಾಕೆ ಪುಕ್ಷಟೆ ಕೊಡಿಸ್ತೀನಿ? ನಿಮ್ಗೆ ಯಾರು ಎಂತ ಹೇಳ್ಯಾರೇನೋ? ಬಹುಶಃ ನಮ್ಮಮ್ಮ ಏನಾರು ಹೇಳ್ತೇನಲ್ಲ. ನಾನು ಮಾತ್ರ ಸುಮ್ಮನಿರಲ್ಲ. ನಮ್ಮಮ್ಮಗೆ ಈ ಸತಿ ಬರೀ ಹಿಂಗಿದ್ದೇ ಮಾಡೋದು ಬ್ಯಾಡ್ದಿದ್ದ ಕೆಲಸ. ಮುಚ್ಚ ಬಾಯಿ ಸಾಕು. ನಾ ಹೇಳಿದ್ನೆ ಈಗ ನಿಮ್ಮ ಅಮ್ಮ ಹೇಳಿದ್ರು ಅಂತ. ನಿಮ್ಮ ಅಮ್ಮ ನನ್ನ ಹತ್ರ ನೆಟ್ಟಿಗೆ ಮಾತೇ ಆಡಲ್ಲ, ಇನ್ನು ಈ ವಿಚಾರ ಎಲ್ಲ ಹೇಳ್ತಾರ? ಏನಪ್ಪ, ನಂಗಂತೂ ತಲೆ ಕೆಟ್ಟು ಹೋದದು. ಮತ್ತು ಯಾರು ಹೇಳಿದ್ದ? ಎಂತ ಕೊಡಿಸಿದಂಗಾರ ಅವತ್ತೊಂದು ದಿವಸ ಐಸ್ ಕ್ರೀಮ್ ಕೊಡಿಸಿದ್ದೆ, ಆದರೆ ಅದರ ದುಡ್ಡು ಕೊಟ್ಟೇ ಕೊಡ್ತು ಗೊತ್ತಾ? 2-3 ದಿನ ಬಿಟ್ಟು.
ಆಮೇಲಿಂದ ಅಂತೂ ನಾ ಕೊಡ್ಸೋದೇ ಬಿಟ್ಟೆ. ಸುಮ್ಮನೆ ನಾ ಕೊಡ್ಸೋದು ಅದು ದುಡ್ಡು ಹೊಂದ್ಸೋಕಲ್ಲಿ ಕಷ್ಟಪಡೋದು ಅವೆಲ್ಲ ಯಾರಿಗೆ ಬೇಕು ಅಂತ ಎಷ್ಟು ಯೋಚನೆ ಮಾಡಿ ನಡ್ಕೋತಿದ್ರು ಮತ್ತು ನೀವು ಹಿಂಗೆ ಹೇಳ್ತೀರಪ್ಪ. ಈ ಚೋಟು ಸುಮ್ಮನೆ ಇರ ಮಾರಯ್ಯ. ಅವನು ತಮಾಷೆಗೆ ಮಾಡೋದಕ್ಕೂ ನೀನು ಮಾಡೋದಕ್ಕೂ ಸುಮ್ಮನೆ ತಮಾಷೆ ಮಾಡಿದ್ದಲ್ಲ ನನ್ನ ಹತ್ರ ಅವ. ಹೌದಾ ಅನಿಲಣ್ಣ, ಒಂದು ಸತಿ ನನ್ನ ಹೆದರ್ಸೇ ಬಿಟ್ರೆ ನೀವು.